ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಬುಧವಾರ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿಲ್ಲ. ಇವಾಗ ಟೈಮ್ ಬಂದುಬಿಟ್ಟು 12:30 ಮುಕ್ಕಾಲಾಗಿದೆ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗಂದರೆ ಇವತ್ತಿನ ವಿಡಿಯೋ ಬಂದುಬಿಟ್ಟು ಇಷ್ಟು ದಿವಸ ನಾನು ಫ್ರಂಟ್ ಕ್ಯಾಮ್ರಾದಿಂದನೇ ವಿಡಿಯೋ ಮಾಡ್ತಾ ಇದ್ದೆ. ಇವತ್ತು ನಾನು ಬ್ಯಾಕ್ ಕ್ಯಾಮ್ರಾದಿಂದ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಬ್ಯಾಕ್ ಕ್ಯಾಮ್ರಾದಲ್ಲಿ ವಿಡಿಯೋ ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಬ್ಯಾಕ್ ಕ್ಯಾಮ್ರಾದಿಂದ ವಿಡಿಯೋ ಮಾಡೋಣ ಅಂದ್ಕೊಂಡು ಕಷ್ಟಪಡ್ತಾ ಇದ್ದೆ. 11 ಕಾಲದಿಂದ ಕಷ್ಟಪಡ್ತಾ ಇದ್ದೀನಿ. ವಿಡಿಯೋ ಮಾಡೋದೈತೆ, ಡಿಲೇಟ್ ಮಾಡೋದೈತೆ, ವಿಡಿಯೋ ಮಾಡೋದೈತೆ, ಡಿಲೇಟ್ ಮಾಡೋದೈತೆ. ಚೆನ್ನಾಗಿ ಬರ್ತಾ ಇದೇನೋ ಇಲ್ವೋ ಅದೆಲ್ಲ ನೋಡ್ಕೋತಾ ಇದ್ದೆ. ಇವಾಗ ಸೆಟ್ ಮಾಡಿದ್ದೀನಿ. ನೋಡೋಣ ಇವತ್ತಿನ ವಿಡಿಯೋ ಕ್ಲಾರಿಟಿ ಹೇಗಿರುತ್ತೆ, ಇವತ್ತಿನ ಬ್ಲಾಗ್ ಅಂಥೇಳಿ. ಇವತ್ತು ನಾನು ಆಗಿದಷ್ಟು ಪೂರ್ತಿ ಬ್ಲಾಗು ಬ್ಯಾಕ್ ಕ್ಯಾಮ್ರಾದಿಂದನೇ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂಥೇಳಿ. ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣ್ತಾ ಇರುತ್ತೆ. ಫ್ರಂಟ್ ಕ್ಯಾಮ್ರಾದಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ, ಬ್ಯಾಕ್ ಕ್ಯಾಮ್ರಾದಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅಂದ್ಕೊಂಡಿದ್ದೀನಿ. ನೋಡೋಣ, ಅಡ್ಜಸ್ಟ್ ಮಾಡ್ಕೋತೀನಿ. ಇವತ್ತಿನ ಪೂರ್ತಿ ವಿಡಿಯೋ ಬ್ಯಾಕ್ ಕ್ಯಾಮ್ರಾದಿಂದ ಶೂಟ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸರಿನಾ? ಒಂದು ಸ್ವಲ್ಪ ಮೇಲೆ ಹುಡುಗರಿದ್ದಾರೆ. ಇವತ್ತು ಅವರಿಗೆ ಸ್ಕೂಲ್ ರಜಾ ಅಂತೇಳಿ ಏನೋ ಗೊತ್ತಿಲ್ಲ, ಸ್ವಲ್ಪ ಕುಣಿತಾ ಅವರೇ, ಅಲ್ಲಿ ಇಲ್ಲಿ ಓಡಾಡ್ತವ್ರೆ. ಅದೇ ಸ್ವಲ್ಪ ಸೌಂಡ್ ಬರ್ತಾ ಇದ್ರೆ ಸ್ವಲ್ಪ ಎಕ್ಸ್ಕ್ಯೂಸ್ ಮಾಡಿ, ಸರಿನಾ? ಇವತ್ತಿನ ನಮ್ಮ ಮನೆಯಲ್ಲಿ ತಿಂಡಿ ಬಂದ್ಬಿಟ್ಟು ಟೊಮೊಟೊ ಬಾತ್ ಮಾಡಿದ್ದೆ. ನಾನು ಟೊಮೊಟೊ ಬಾತ್ ಎಲ್ಲ ತಿನ್ನೋದಿಲ್ಲ ಅಲ್ವಾ. ನಾನು ರೈಸು, ಬೆಳಗ್ಗೆ ರೈಸು ಮತ್ತು ಸಂಜೆ ರೈಸು, ರಾತ್ರಿ ರೈಸು ಊಟ ಮಾಡಲ್ಲ. ಹಾಗಾಗಿ ಇವತ್ತು ನಾನು ಏನಾದರೂ ಒಂದು ಬೇರೆ ಡಿಫ್ರೆಂಟಾಗಿ ತಿಂಡಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಏನು ಮಾಡ್ಕೋತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಆಲ್ಮೋಸ್ಟ್ 3/4% ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೆಸರು ಕಾಳು ಸಲಾಡ್ ಮಾಡ್ಕೊಂಡು ತಿನ್ನೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ಬ್ಲಾಗು ಸ್ಟಾರ್ಟ್ ಮಾಡಿಲ್ಲ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ಸರಿನಾ? ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂಥೇಳಿ ಕಮೆಂಟ್ ಮಾಡಿ, ಸರಿನಾ? ಹೇಗಿತ್ತು ಇವತ್ತಿನ ವಿಡಿಯೋ ಕ್ಲಾರಿಟಿ ಅಂಥೇಳಿನೂ ಕಮೆಂಟ್ ಮಾಡಿ. ನಿಜವಾಗ್ಲೂ ಈ ಬ್ಯಾಕ್ ಕ್ಯಾಮ್ರಾದಿಂದ ವಿಡಿಯೋ ಮಾಡೋದು ನನಗೆ ರೂಢಿ ಇಲ್ಲಲ್ವಾ, ತುಂಬ ಕಷ್ಟ ಆಯ್ತೈತೆ ಫ್ರೆಂಡ್ಸ್. ನಿಜವಾಗ್ಲೂ ನೋಡೋಣ, 1-2 ದಿವಸ ಕಷ್ಟ ಆಗುತ್ತೆ, ಆಮೇಲೆ ಸರಿಗೆ ಹೋಗುತ್ತೆ ಅಂದ್ಕೊಂಡಿದ್ದೀನಿ, ಸರಿನಾ? ಬನ್ನಿ ತಿಂಡಿ ತಿನ್ನೋಣ. ತುಂಬ ಲೇಟ್ ಆಗಿದೆ ಅಲ್ವಾ, 12 ಮುಕ್ಕಾಲಾಗಿದೆ. ಹೊಟ್ಟೆ ಹಸಿತಾ ಇದೆ. ಏನಕ್ಕಂದರೆ ಬೆಳಿಗ್ಗೆ ನಾನು ಬಂದುಬಿಟ್ಟು ಇದು ತಿಂದಿದೆ, ಬಟರ್ ಫ್ರೂಟ್ ಇರುತ್ತಲ್ವ ನಮ್ಮ ಮನೇಲಿ. ನಮ್ಮ ಹಸ್ಬೆಂಡು ನನ್ನ ಮಗಳಿಗೆ ಸ್ವಲ್ಪ ಅವಳು ಬಟರ್ ಫ್ರೂಟ್ ಜ್ಯೂಸ್ ಮಾಡಿಕೊಡು ಅಂತ ಇದ್ದು. ಹಾಗಾಗಿ ಸ್ವಲ್ಪ ಜಾಸ್ತಿನೇ ತಂದಿದ್ರು. ಜಾಸ್ತಿ ಬಂದರೆ ಒಂದು 6-7 ಇತ್ತು. ಅದೆಲ್ಲ ಹಣ್ಣಾಗ್ಬಿಟ್ಟಿತ್ತು. ಒಂದೇ ಸಲ ಹಣ್ಣಾಗ್ಬಿಟ್ಟಿತ್ತು ಅಂಥೇಳಿ ನಾನು ದಿನಾಲೂ ಬಟರ್ ಫ್ರೂಟು ಅವ್ರಿಗೂ ಜ್ಯೂಸ್ ಮಾಡಿಕೊಡ್ತಾ ಇದ್ದೀನಿ, ನಾನು ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ಲೇಟ್ ಆಗಲಿ ಅಂಥೇಳಿ ತಿಂಡಿ ಲೇಟ್ ಮಾಡಿದ್ರು ನಡೆಯುತ್ತೆ ಅಂದ್ಕೊಂಡು ಸ್ವಲ್ಪ ಲೇಟಾಗಿ ತಿಂಡಿ ತಿಂತಾ ಇದ್ದೀನಿ. ಹಾಗೆ ಇವತ್ತು ಬುಧವಾರ ಬಂದುಬಿಟ್ಟು ಪೂಜೆ ಏನೂ ಮಾಡೋದಿರೋದಿಲ್ಲ ಅಲ್ವಾ, ಪೂಜೆ ಏನೂ ಮಾಡೋದಿರೋದಿಲ್ಲ ಅಂದ್ಕೊಂಡು ನಾನು ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಮನೆ ಕ್ಲೀನಿಂಗ್ ಎಲ್ಲ ಆಗಿದೆ. ಅವರಿಬ್ಬರು ಹೋದ್ಮೇಲೆ ಇವತ್ತು ಮನೆ ಕ್ಲೀನಿಂಗ್ ಮಾಡ್ಕೊಂಡಿರೋದಾಯಿತು. ಇಲ್ಲ ಅಂದರೆ ಪೂಜೆ ಮಾಡಬೇಕಾಗಿದ್ರೆ ಬೆಳಿಗ್ಗೆನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತಿದ್ದೆ. ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಫ್ರೆಶ್ ಅಪ್ ಆಗಿದ್ದೀನಿ, ಎಲ್ಲನೂ ಆಗಿದೆ. ತಿಂಡಿ ಒಂದು ತಿನ್ನಬೇಕು. ಬನ್ನಿ ತಿಂಡಿ ತಿನ್ನೋಣ. ತುಂಬ ಜಾಸ್ತಿ ಮಾತಾಯಿತು, ಸರಿನಾ ಫ್ರೆಂಡ್ಸ್? ಇವತ್ತಿನ ತಿಂಡಿ ಹೇಳಿದ್ನಲ್ವ ಆವಾಗಲೇ, ಹೆಸರು ಕಾಳು ಸ್ವಲ್ಪ ನೆನೆ ಹಾಕಿದ್ದೆ ರಾತ್ರಿ ಅಂಥೇಳಿ. ಇದು ಸ್ಟೀಮ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ವ, ಅದು ಹೆಸರು ಕಾಳು. ಆಮೇಲೆ ಸ್ವಲ್ಪ ಸೌತೆಕಾಯಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಆಮೇಲೆ ಕ್ಯಾರೆಟು ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಸ್ವಲ್ಪ ಸಾಲ್ಟ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಪ್ಷನಲ್ಲು, ನಿಮಗೆ ಅಂದರೆ ಸ್ಟೀಮ್ ಮಾಡೋವಾಗಲೇ ಸ್ವಲ್ಪ ಹೆಸರು ಕಾಲದಲ್ಲಿ ಸಾಲ್ಟ್ ಹಾಕೋಬೋದಾಗಿತ್ತು, ನಾನು ಹಾಕ್ಕೊಂಡಿಲ್ಲ. ಅದಕ್ಕೇ ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಸೌತೆಕಾಯಿನೂ ಈ ಥರ ಉದ್ದುದ್ದಕ್ಕೆ ಹೆಚ್ಕೊಬೋದು. ನಾನು ಇದೊಂದೇ ಇರಲಿ ಕ್ಯಾರೆಟು ಅಂತೇಳಿ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ನೀವು ಹಸಿ ಗಡ್ಡೆಕೋಸು ಅದು ಹಾಕ್ಕೋಬೋದು. ಆಮೇಲೆ ಬೀಟ್ರೋಟ್ ತಿನ್ನೋರು ಬೀಟ್ರೋಟು ಹಾಕ್ಕೋಬೋದು. ನಾನು ಇಷ್ಟು ಇವತ್ತಿನ ನನ್ನ ತಿಂಡಿ ಬಂದುಬಿಟ್ಟು ಇದಾಗಿತ್ತು. ಏನು ಬೇಕೋ ಅದು ಆಪ್ಷನಲ್ಲು, ಏನಾದರೂ ಹಾಕ್ಕೋಬೋದು, ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು. ನಾನು ಜಸ್ಟ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ನೀವು ಇದಕ್ಕೆ
ಸ್ವಲ್ಪ ಪೆಪ್ಪರ್ ಇರುತ್ತಲ್ವ, ಅದು ಸ್ವಲ್ಪ ಪುಡಿ ಪೆಪ್ಪರ್ ಪೌಡರ್ ಇರುತ್ತಲ್ವ ಅದು ಹಾಕ್ಕೋಬೋದು, ಇಲ್ಲಾಂದರೆ ಚಿಲ್ಲಿ ಪೌಡರ್ ಇರುತ್ತಲ್ವ ಅದು ಹಾಕ್ಕೋಬೋದು, ಇಲ್ಲಾಂದರೆ ಚಿಲ್ಲಿ ಸ್ಲೇಸು ಅದು ಇರುತ್ತಲ್ವ ಅದು ಹಾಕ್ಕೋಬೋದು. ನಾನು ಬೇಡ ಅಂಥೇಳಿ ಜಸ್ಟ್ ಸಾಲ್ಟ್ ಒಂದೇ ಹಾಕ್ಕೊಂಡಿದ್ದೀನಿ. ಇವಾಗ ಇದು ತಿಂಡಿ ತಿನ್ಕೊಂಡು ಆಮೇಲೆ ಮತ್ತೆ ಏನೇನು ಮಾಡ್ತೀನಿ ಅಂಥೇಳಿ ಶೇರ್ ಮಾಡ್ತೀನಿ. ಆವಾಗಲೇ ಟೈಮ್ ಆಗಿದೆ, ಹಾಗಾಗಿ ತಿಂಡಿ ತಿನ್ಕೋತೀನಿ. ವೆರಿ ಹೆಲ್ದಿಯಾಗಿರುವಂತಹ ಇವತ್ತಿನ ಬ್ರೇಕ್ಫಾಸ್ಟ್ ನಂದು. ಇನ್ನು ಮಿಕ್ಸ್ ಮಾಡಬೇಕು, ಮಾಡ್ಕೊಂಡಿಲ್ಲ. ಹೆಸ್ರು ಕಾಳು ಇಲ್ಲಿದೆ ಅಲ್ವ, ಹೆಸ್ರು ಕಾಳು ನೋಡಿ ಈ ಥರ ಸ್ಟೀಮ್ ಮಾಡ್ಕೊಂಡಿದ್ದೀನಿ, ಬಾಯ್ಲ್ ಮಾಡಿಲ್ಲ, ಸ್ಟೀಮ್ ಇದು. ಸರಿ ಫ್ರೆಂಡ್ಸ್, ತಿಂಡಿ ತಿಂದ್ಬಿಟ್ಟು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಸಂಜೆ ಆಗಿದೆ, ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಬಂದುಬಿಟ್ಟು ಇವಾಗ ಸಂಜೆ ರಾತ್ರಿ ಊಟಕ್ಕೆ ಏನಾದರೂ ಮಾಡಬೇಕು. ಮಧ್ಯಾಹ್ನ ಬಂದುಬಿಟ್ಟು ನಾನು ಅದೇ ಬೆಳಗ್ಗೆ ಸಲಾಡ್ ತಿನ್ಕೊಂಡೆ. ಮಧ್ಯಾಹ್ನ ಬಂದುಬಿಟ್ಟು ಏನು ಮಾಡಿದೆ, ಟೊಮೊಟೊ ಬಾತಿತ್ತು, ಅದೇ ತಿಂದ್ಕೊಂಡಿರೋದಾಯಿತು. ಹಾಗಾಗಿ ಮತ್ತೆ ನಾನು ಏನು ಮಾಡೋಕ್ಕೆ ಹೋಗಿಲ್ಲ, ಇವಾಗ ಮಾಡ್ತಾಯಿದ್ದೀನಿ. ಇವಾಗ ಬಂದುಬಿಟ್ಟು ನಮ್ಮ ಮನೆಯಲ್ಲಿ ಫಿಶ್ ತಂದವ್ರೆ, ಅದು ಫಿಶ್ ತವಾ ಫ್ರೈ ಮಾಡಬೇಕು. ಹಾಗಾಗಿ ಅದು ಒಂದು ಚಿಕ್ಕ ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಅದರ ಒಟ್ಟಿಗೆ ಮತ್ತು ಮೊಟ್ಟೆದೇನಾದರೂ, ಚಿಕನ್ ಏನೂ ತಂದಿಲ್ಲ, ಹಾಗಾಗಿ ಮೊಟ್ಟೆ ಏನಾದರೂ ತಂದವ್ರೆ, ಮೊಟ್ಟೆದು ಏನಾದರೂ ಕರಿನೋ ಏನಾದರೂ ಮಾಡಿಕೊಂಡು ಸಿಂಪಲಾಗಿ ಚಪಾತಿನೋ ದೋಸೆನೋ ಏನಾದರೂ ಒಂದು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತು ಆಗಿದಷ್ಟು ರೆಸಿಪಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಸರಿನಾ? ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡು ಇವತ್ತಿನ ಬ್ಲಾಗ್ ಮಾಡ್ತೀನಿ, ನೋಡ್ತಾ ಇರಿ. ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತೇಳಿ ನನಗೂ ಗೊತ್ತಿಲ್ಲ, ರ್ಯಾಂಡಮಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ನೋಡೋಣ. ಆಗಿದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಫಸ್ಟು ಬಂದುಬಿಟ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು. ತುಂಬ ಮೆಸ್ಸಿ ಆಗಿದೆ, ತೋರಿಸಲ್ಲ, ತುಂಬ ಗಲೀಜಾಗಿದೆ. ಅದೆಲ್ಲ ವಿಡಿಯೋಸ್ ತೋರಿಸಿದ್ರೆ ನನಗೂ ಅಷ್ಟು ಚೆನ್ನಾಗಿರಲ್ಲ. ಆಮೇಲೆ ಪಾತ್ರೆನೂ ಒಂದು ರಾಶಿ ಅವೆ ಪಾತ್ರೆಗಳು, ಅವೆಲ್ಲ ತೊಳಿಬೇಕು, ಅದೆಲ್ಲ ತೊಳ್ಕೊತೀನಿ. ತೊಳ್ಕೊಂಡು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಸರಿನಾ ಫ್ರೆಂಡ್ಸ್? ಇದು ಫಿಶ್ಶು 1 kg ಇದೆ. ಇದು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ನಾನ್ ವೆಜ್ ಎಲ್ಲ ಒಂದು 4 to 5 ಟೈಮ್ ಚೆನ್ನಾಗಿ ವಾಶ್ ಮಾಡ್ಕೊತೀನಿ. ಹಾಗಾಗಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಖಾರ, ಒಂದು ಸ್ವಲ್ಪ ಅರಿಶಿನ, ಇದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ಒಂದು ಚಿಕ್ಕ ಲಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು ನೆನೆ ಹಾಕಿದ್ದೀನಿ. ತಣ್ಣೀರಲ್ಲೇ ನೆನೆಸಿರೋದು, ಬಿಸಿನೀರಲ್ಲೇ ನೆನೆಸಿಲ್ಲ. ಇದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ವಾ, ಇದು ಬಂದುಬಿಟ್ಟು ಇದಕ್ಕೆ ಇವಾಗ ಉಪ್ಪು ಖಾರ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ನೀವು ಕಡಿಮೆ ತಿಂತೀರಾ ಅಂದ್ರೇನು ನೀವು ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ಇದು ಹಾಗೆ ಕಲಸಿ ಇಡೋದ್ರಿಂದ ಸ್ವಲ್ಪ ಉಪ್ಪು ಖಾರ ಎಲ್ಲ ಜಾಸ್ತಿ ಬೇಕಾಗಿರುತ್ತೆ. ಹಾಗಾಗಿ ನಾವು ಸ್ವಲ್ಪ ಹೊತ್ತು ಇಡ್ತೀವಲ್ವ, ಫಿಶ್ ಬಂದುಬಿಟ್ಟು ಸ್ವಲ್ಪ ಸಪ್ಪೆ ಆದರೆ ಚೆನ್ನಾಗಿರೋದಿಲ್ಲ. ಒಂದು ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಇರಬೇಕು. ಇದಿವಾಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ, ತೋರಿಸ್ತೀನಿ ರೀ ನಿಮಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಹುಣಸೆಹಣ್ಣು ಇದಕ್ಕೆ ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹುಣಸೆಹಣ್ಣು ಹಾಕಿದೆ ನೋಡಿ ಫ್ರೆಂಡ್ಸ್. ಇಷ್ಟು ಚೆನ್ನಾಗಿ ಎಲ್ಲನೂ ಉಪ್ಪು ಖಾರ ಸ್ವಲ್ಪ ಹುಣಸೆಹಣ್ಣು ಹಾಕಿ ಇಟ್ಟಿದ್ದೀನಿ. ಇದು ಇವಾಗ ಮುಚ್ಚಿಬಿಟ್ಟು 1 ಅವರು, ನಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಒಂದು ½ an hour ಇಡ್ಬೋದು. ನಾನು 1 hour ಎತ್ತಿಟ್ಟಿದ್ದೀನಿ ಫ್ರೆಂಡ್ಸ್. ಇದು ನಾನಿವಾಗ ತವಾ ಫ್ರೈ ಮಾಡ್ತೀನಿ. 1 hour ಆಯಿತು. ಇದು ತವಾ ಫ್ರೈ ಮಾಡಿದ್ರೆ ರೆಡಿ ಆಯಿತು. ಬಿಸಿಯಾಗಿರುವಂತಹ ಫಿಶ್ ಫ್ರೈ ರೆಡಿ ಆಯಿತು ಫ್ರೆಂಡ್ಸ್. ಇವಾಗ ನಾನು ತವಾ ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ. ಅದು ವಿಡಿಯೋ ಒಂದು ಸ್ವಲ್ಪ ಮಿಸ್ ಆಯಿತು, ಅದು ವಿಡಿಯೋನೇ ಸಿಕ್ಕಲಿಲ್ಲ ನನಗೆ. ಪೂರ್ತಿ ಶೂಟ್ ಮಾಡ್ಕೊಂಡಿದ್ದೆ, ಅದೇನೋ ಫೋನ್ ಹ್ಯಾಂಗ್ ಆಗಿಬಿಟ್ಟು ವೀಡಿಯೋಸೇ ಆಗಿಲ್ಲ. ಆವಾಗಲೇ ಮಾಡೋಕ್ಕೆ ಇಟ್ಟಿದ್ದೀನಿ, ಸಾರಿ. ಮತ್ತು ಊಟಕ್ಕೆ ಇವತ್ತು ಬಂದುಬಿಟ್ಟು ಚಪಾತಿ ಮತ್ತು ಮೊಟ್ಟೆ ಪಲ್ಯನೂ ಮಾಡ್ಕೊಂಡಿದ್ದೆ. ಅದ್ರ ಜೊತೆ ಫಿಶ್ ಫ್ರೈ ಆಯಿತು. ಅದನ್ನು ವೀಡಿಯೋ ಮಾಡಿಕೊಂಡೆ, ಅದೂ ವೀಡಿಯೋ ನನಗೆ ಸಿಗಲಿಲ್ಲ, ಸಾರಿ. ಇವಾಗ ನಾನು ಊಟ ಎಲ್ಲ ಮಾಡಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ ಫ್ರೆಂಡ್ಸ್. ಊಟನೂ ಎಲ್ಲ ಆಯಿತು. ಇದು ಬಂದುಬಿಟ್ಟು ನನ್ನ ಮಗಳ ಬುಕ್ಸ್ ಇದೆ, ಅವಳು ಬರಿತಾ ಇದ್ಲು, ಹಾಗೇ ಇಲ್ಲೇ ಇಟ್ಟಿದ್ದಾಳೆ, ಇನ್ನೇ ಎತ್ತಿಟ್ಟಿಲ್ಲ.
ಇವಾಗ ಎತ್ತಿಡ್ತಾಳೆ. ಹೊಡೆದು ಎಲ್ಲರದು ಊಟ ಆಯಿತು. ಆಮೇಲೆ ಫಿಶ್ ತವಾ ಫ್ರೈ ಮಾಡಿದ್ನಲ್ವಾ, ಅದು ನಾನು ಎಲ್ಲ ಅಂದರೆ ಉಪ್ಪು ಖಾರ ಎಲ್ಲ ಹಾಕಿಟ್ಟಿದ್ದು ಅಷ್ಟೇ ವೀಡಿಯೋ ಮಾಡಿದೆ. ಅದ್ರ ಮುಂದೆ ತವಾ ಫ್ರೈ ಮಾಡಿದ್ದು ವೀಡಿಯೋ ಮಾಡಿದೆ, ಅದು ವೀಡಿಯೋಸೇ ಆಗಿಲ್ಲ. ನಾನು ಫಿಶ್ ಎಲ್ಲ ಮಾಡಿ ಆದಮೇಲೆ ನೋಡ್ತಾ ಇದ್ದೀನಿ. ಸರಿ ಪರವಾಗಿಲ್ಲ ಅಂದ್ಕೊಂಡೆ, ಹಂಗೆ ಹೇಳ್ತಾ ಇದ್ದೀನಿ. ಜಸ್ಟು ಒಂದು ಸ್ವಲ್ಪ ಚಿರೋಟಿ ರವೆ ಇರುತ್ತಲ್ವ, ಅದು ರವೆ ತೊಗೊಂಡೆ, ಸಣ್ಣ ರವೆ ತೊಗೊಂಡು ಅದು ಫಿಶ್ ಎಲ್ಲ ತೆಗೆದು ಅದರ ಮೇಲೆ ಸ್ವಲ್ಪ ಎಲ್ಲ ಡಿಪ್ ಮಾಡಿಬಿಟ್ಟು ಆಮೇಲೆ ತವಾದಲ್ಲಿ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಫಿಶ್ ಹಾಕಿ ಮುಚ್ಚಿಟ್ಬಿಟ್ಟಿದೆ ಅಷ್ಟೇ. ಎಣ್ಣೆನೂ ಸ್ವಲ್ಪ ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಎಣ್ಣೆ ಹಾಕಬೇಕು. ಮೀನಲ್ಲಿ ಎಣ್ಣೆ ಇರುತ್ತಲ್ವ, ಹಾಗಾಗಿ ಒಂದು ಸ್ವಲ್ಪ ಕಡಿಮೆನೇ ಹಾಕಬೇಕು. ಅಷ್ಟು ಮಾಡಿಕೊಂಡು ಆಮೇಲೆ ಊಟ ಎಲ್ಲ ಮಾಡಿದೆ. ಇವಾಗ ಟೈಮ್ ಬಂದುಬಿಟ್ಟು 9 ಗಂಟೆ ಆಗಿದೆ. ಇವತ್ತಿನ ಒಂದು ಸಿಂಪಲಾದ ಊಟ ಆಗಿತ್ತು. ನಾನು ಮತ್ತೆ ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿಲ್ಲ. ಇವತ್ತು ಬೆಳಿಗ್ಗೆ ಬ್ಲಾಗ್ ಮಾಡಿದ್ದೆ, ಲೇಟಾಗಿ ಮಾಡಿದ್ದೆ. ಆಮೇಲೆ ಮತ್ತೆ ಏನೋ ಕ್ಲಿಪ್ಪಿಂಗ್ಸು ಏನೂ ತಗೊಂಡಿಲ್ಲ. ಸರಿ ಪರವಾಗಿಲ್ಲ, ನೆಕ್ಸ್ಟು ಮತ್ತೆ ವೀಡಿಯೋಸ್ ಮಾಡಿ ಆವಾಗ ನಾಳೆ ವ್ಲಾಗಲ್ಲಿ ಏನಾದರೂ ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಮತ್ತೆ ಇದೇ ನಾನು ಮತ್ತೆ ನಾಳೆ ವೀಡಿಯೋಸ್ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಮತ್ತು ಅದೇ ತುಂಬ ಲೆಂತಿ ಆಗಿಬಿಡುತ್ತೆ. ಹಾಗಾಗಿ ಇವತ್ತಿನ ವ್ಲಾಗ್ ಸ್ವಲ್ಪ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. ಇವಾಗ ಕಿಚನೆಲ್ಲ ಕ್ಲೀನ್ ಮಾಡಬೇಕು. ಕಿಚನೆಲ್ಲ ಕ್ಲೀನ್ ಮಾಡಿ ನಾನು ಮಲಿಕೊಳ್ಳೋ ಅಷ್ಟೊತ್ತಿಗೆ 10 ಗಂಟೆ ಆಗುತ್ತೆ. ಅದಕ್ಕೇ ಇವಾಗ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ನೈಟ್, ಬಾಯ್.